ಹೊಟ್ಟಸ್ತೈತೆ ಬಂದಾಗಿಂದಾನ ನಮ್ಮ ದೊಡ್ಡಮ್ಮ ಉಣ್ಣು ಅಂತ ಅಮ್ಮಂಗೆ ಇಲ್ಲ ಹೋಗತ್ತ. ನಾನೇ ಹೋಗಿ ಕೆಂಡುಂಬನ ಅಂದರೆ ಉಂಬಕ್ಕಾಗಲ್ಲ. ಹೆಂಗೆ ಮಾಡೋಣ? ಹೊಟ್ಟಸ್ತೈತೆ. ನಮ್ಮ ದೊಡ್ಡಮ್ಮ ಬರೀ ಅವಾಗಿಂದಾನ ಉಮ್ತೀಯ ಅಂತೈತೆ. ನಾನು ಹೆಂಗೆ ಬಂದಿದ್ದ ತಕ್ಷಣ ಉಂಬನ ಅಂತ ಒಬ್ರು ಮನೆಯಾಗ ಏನೇ ಅಂದ್ರೂ ಉಮ್ತೀವಿ ಅಂತ ಹೇಳಿ ಜಾಲ ತಟ್ಟೆ ತಗೊಂಡು ಇಕ್ಕೊಂಡು ಉಂಬಕ್ಕಾಗಲ್ಲ. ನಮ್ಮ ಮನೆಯಾಗಾದ್ರೆ ಹೊಟ್ಟಸ್ತೈಟ್ಕೆನೆ ತಟ್ಟೆ ತಗೊಂಡ್ರೆ ಅಪ್ಪನ ಇಕ್ಕೊಂಡು ಉಣ್ಬೋದು. ಏನು ಮಾಡೋಣಪ್ಪ, ನಮ್ಮ ದೊಡ್ಡಮ್ಮನ ಹೆಂಗೆ ಕೇಳೋಣ ಊಟಕ್ಕೆ ಅಂತ ಹೇಳಿ ಹೊಟ್ಟೆ ಹಸ್ತೈತೆ. ಹಂಗೆ ಅಮ್ಮಂಗೆ ಇಲ್ಲ ಅವಾಗಿಂದಾನೆ ಬಂದಾಗಿಂದಾನು ಒಂದು ದೊಡ್ಡ ಕಾಫಿ ಕಾಸ್ಕೊಟ್ಟಿಲ್ಲ. ಅಯ್ಯಯ್ಯೋ ಹೊಟ್ಟೆ ಹಸ್ತೈತೆ ಹಂಗೇನೆ. ಏನಮ್ಮ ಯಾವ ಊರು ನಿಮ್ಮದು? ಗಿಜ್ಜ ದೊಡ್ಡಮ್ಮ ಐತಲ್ಲ ಅವ್ರ ತಂಗಿ ಮಗಳು. ಅವರು ಅಪ್ಪ ಇರೋನು ನಾವು ಒಂದೇ ಊರೇ, ಇಲ್ಲೇ ಅವರು ಗಿರ್ಜಾ ದೊಡ್ಡಮ್ಮ ಇರೋರೇನೆ ನಮ್ಮದು. ಯಾಕಕ್ಕ? ತಂಗಿ ಮಗಳು ಪಾಳ್ಯದಾರಲ್ವಿ? ತಂಗಿ ಮಗಳು. ನಾವು ಇವಾಗ ಬೇರೆ ಊರಾಗ ಇದ್ದೀವಿ. ಇವಾಗ ಅಲ್ಲಿಂದಾನೆ ಬಂದೆ. ಯಾಕಮ್ಮ ಯಾಕೆ ಬಂದು ಈಗ ಎಂದು ಗೊತ್ತಿರಲಿಲ್ಲ, ನಾನು ನಿನ್ನೇನು ನೋಡಿರಲಿಲ್ಲ. ಜಾಸ್ತಿ ಬಂದಿಲ್ಲ. ಅವಾಗ ಯಾವಾಗಲೇ ಬಂದಿದ್ವಿ, ಮದುವೆ ಆದಾಗ್ಲಿಂದ ಅಲ್ಲ ಬಂದಿಲ್ಲ. ಅಕ್ಕನ ಮದುವೆಗೆ ಒಂದು ಸತಿ ಬಂದಿದ್ವಿ ಅಷ್ಟೇನೆ. ಅವಾಗ ಮದುವೆ ಆದಾಗ ನಮ್ಮಮ್ಮಯ್ಯ ಮಾತಾಡಿಸ್ತಿರ್ಲಿಲ್ಲ. ನಮ್ಮಮ್ಮಯ್ಯ ನಮ್ಮ ದೊಡ್ಡಮ್ಮ ಇನ್ನೂ ಗೊತ್ತಿರಲಿಲ್ಲ ಅಷ್ಟೇನೆ. ಇವಾಗ ನಾನು ಮಾತಾಡಿಸ್ಕೊಂಡು ಚೆನ್ನಾಗಿ ಇದ್ದೀನಿ. ಏನಾಗಿರ್ಜಕ್ಕಯ್ಯ, ಏನು ಮಾಡ್ತೀಯ? ಏನು ಮಾಡೋಣ ಪಾರತಮ್ಮ, ಹಬ್ದಗಳವು ಒಂದು 2 ಒಳಗಿದ್ವು. ನಾನು ನಮ್ಮ ಶೋಭಾ ತಿಂದ್ವಿ, ನೀ ಸಾರು ಅನ್ನ ಮಾಡೋಣ ಅನ್ಕೊಂಡೆ. ಬಿಡತ್ತತ್ಲಾಗೆ ಒಂದೇ ಸತಿ ಬೈನಂಗೆ ಮಾಡೋಣ ಅಂತ ಸುಮ್ಮನೆ. ಯಾರು ಮಾಡ್ತಾರ ತಗಲಲ್ಲ, ಈ ಬಿಸಿಲಿಗೆ ಹೊತ್ತು ಕುಂಬಕ್ಕೆ ಸರ್ ಬರೋಲ್ಲ. ಅದಕ್ಕೆ ಏನೂ ಮಾಡಲಿಲ್ಲ. ಸ್ನೇಹ ನೀನು ಬಂದಿದ್ದೆ ಉಣ್ತಿದ್ದೇನಮ್ಮ? ಅನ್ನ ಮಾಡೋಣ ಅನ್ಕೊಂಡು ಬಿಡಕ್ಕೆ ಸಾಯಂಕಾಲಕ್ಕೆ ಮಾಡೋಣ ಸುಮ್ಮನೆ ಉಣ್ತಿದ್ದೆ. ಸ್ನೇಹ ನೀನು? ಇಲ್ಲ ಬಿಡ್ದಡಮ್ಮ, ಹಂಗಾರೆ ನಾನೇ ಸಾಯಂಕಾಲಕ್ಕೆ ಊಟ ಮಾಡ್ತೀನಿ. ಒಬ್ಬಟ್ಟು ಏನಾದರೂ ಇದ್ದರೆ ಕೊಡ್ರಿ ಒಂದು. ಇಲ್ಲ ಖಾಲಿ ಆದ್ವಿ. ಈಗಿನಾಗ 2 ಇದ್ವು, ತಲಕ್ಕೆ 2 ಒಂದಿಟ್ಟು ತುಪ್ಪ ಹಾಕ್ಕೊಂಡು ಅವನ್ನೇ ತಿಂದ್ವಿ. ಹಬ್ದಗಳ ಒಣಗಿದ್ವು, ಚೆನ್ನಾಗಿದ್ವು. ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ವಿ. ಇಲ್ಲ ಕಣಮ್ಮ, ಅನ್ನ ಮಾಡಾನೆ ಇಕ್ಕ ನನ್ನಕ್ಕೆ ಬಿಡ್ದಳ. ಮತ್ತು ಇನ್ನೇನು ಬೇಡ. ಇನ್ಯಾಕೆ ಇಕ್ತೀಯ ಬಿಡು, ಏನು ಬೇಡ. ಆಮೇಲೆ ತಿರೋಣ, ಸಾಯಂಕಾಲಕ್ಕೆ ಊಟ ಮಾಡ್ತೀನಿ. ಏನಾನ ಬಿಸ್ಕೆಟ್ ಆತನ ತಗೊಂಬಂದು ತಿಂತೀನಿ ಬಿಡು. ನಾನು ಮಾಡೋಣ ಅಂತಿದ್ದೆ, ಇವಾಗ ಮಾಡಿರಿ ಹಂಗೆ ಉಳ್ಕೊಂಬತ್ತು ನಮ್ಮ ಮನೆಯಾಗೆ. ತಂಗ್ಳದಾದ್ರೆ ಉಂಬಲ್ಲ, ಬಿಸಿದಾದ್ರೆ ಸಾಯಂಕಾಲಕ್ಕೆ ಒಂದು ಲೋಟ ಅಕ್ಕಿ ಇಕ್ಕಿದ್ರೆ ಸಾಕು, ಹೆಂಗೋ ಆಗ್ತೈತೆ. ಅಲ್ಲ ಪಾಪ ಉಂಬದೇನೆ ಇಕ್ಬೋದಾಗಿತ್ತು. ಉಂತೀಯ ಮಾಡೋಣ ನಮ್ಮ? ಬೇಡ ಬಿಡ್ದಳ. ಮತ್ತು ಇನ್ನೇನು ಬಿಡು. ಸಾಯಂಕಾಲಕ್ಕೆ ಮಾಡ್ತೀನಿ ಅಂತೀಯ, ತಿರ್ಗಿ ಬಿಡು, ಸಾಯಂಕಾಲಕ್ಕೆ ಮಾಡುವಂತೆ. ಶುಭ ಎಲ್ಲ ಕಣಮ್ಮ, ಅವ್ರು ಉಂಬಕ್ಕಿಕ್ಕಲ್ಲ ಉಣ್ರಿ ಅಂತೇಳಿ ತೇಟೆ ಕಿಕ್ಕೆಂಬಂಡ್ರೆ ಉಣ್ತಾರೆ. ಹೊಟ್ಟಸ್ತೈತೇನಲ್ವಿ ನಿನಗೆ? ಬಾ ನಮ್ಮ ಮನೆಯಾಗ ಉಣ್ಮಂತಿ. ಅನ್ನ ಸಾರು ಐತೆ, ಬಾರ ಉಣ್ಮಂತೆ. ಬೇಡ ಬಿಡಕ್ಕ. ಏನು ಬೇಡ ಬಿಡು. ನಮ್ಮ ದಡಮ್ಮ ತಿರ್ಗಿ ನಾನು ಅನ್ಕೊಂಬತ್ತೆ. ಏನು ಬೇಡ ಬಿಡು, ಇಲ್ಲೇ ಮಾಡ್ತಾರೆ, ಏನಂತ ಹೊಟ್ಟಸ್ತಿಲ್ಲ ಬಿಡು. ಸಾಯಂಕಾಲಕ್ಕೆ ಇಲ್ಲೇ ಊಟ ಮಾಡ್ತೀನಿ. ಅಲ್ಲ ಇವರು ಒಂದು ಲೋಟ ಅಕ್ಕಿ ಇಕ್ಕಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅನ್ನನೇ ಮಾಡಲ್ಲ ಇವರು. ಒಂದು ಲೋಟ ಅನ್ನಕ್ಕೆ ಇಕ್ಕೋದು ಬಂಡಾಟ ಇವ್ರ ಮನೆಯಾಗಿ. ಪಾಪ ಹೊಟ್ಟಸ್ತೈತೇನೋ ಯಾಕನ ಪಾಪ ಉಂಬಕ್ಕೆ. ನಿನಗೆ ನಾನು ಹೊಟ್ಟಸ್ತೈತೇನೋ ಅನ್ಕಂಡು. ಇವ್ರು ಬಂದರೆ ಮಾಡಿಕ್ಕಲ್ಲ. ಬಂದಿದ್ದೆ ನೋಡು ಅನ್ನ ಮಾಡಾನಿ ಅನ್ನಕ್ಕೆ ಇಕ್ಕಾನಿ ಅಂತಾರೆ. ಮಾಡಿ ಉಂಬಕ್ಕಿಕ್ಕೆ ಎಲ್ಲ ಉಣ್ತಾರೆ. ಬಂದಿರೋರಿಗೆ ಮಾಡಿ ಇಕ್ಕಬೇಕು. ಬಂದಿರೋರು ನಾವು ಉಣ್ತೀವಿ ಇಕ್ಕೆಂಬರ್ರಿ ಅಂತ ಹೆಂಗೆ ಅಂಬಕ್ಕಾಗುತ್ತೆ? ಯಾರೂ ಅಂಬಲ್ಲ. ನಾವು ಉಣ್ತೀವಿ ಇಕ್ಕೆಂಬರ್ರಿ ಅಂತೇಳಿ ಬಂದಾಗ ಸಡನ್ನಾಗಿ ಯಾರೂ ಹಂಗೆ ಅಂಬಲ್ಲ. ಅದೇ ಅಕ್ಕ, ಬಂದಿದ್ದ ತಕ್ಷಣ ಒಬ್ರು ಮನೆಯಾಗೆ, ನನ್ನ ಮನೆಯಾಗಾದ್ರೆ ನಾನು ಹೋಗಿ ತಟ್ಟೆ ತಗೊಂಡು ಇಕ್ಕೊಂಡು ಉಣ್ಬೋದು. ಬೇರೆಯವ್ರ ಮನೆಯಾಗಾದ್ರೆ ಆ ರೀತಿ ಎಲ್ಲ ಊಟ ಮಾಡೋಕ್ಕಾಗಲ್ಲ ನಿಜ. ಏನು ಮಾಡೋದಕ್ಕ, ಸ್ವಲ್ಪ ಹಿಂಗೇನೆ ನನ್ನ ಗಂಡನ ಹತ್ರ ಸ್ವಲ್ಪ ಹಿಂಜಾಗ್ಲ ಮಾಡಿಕೊಂಡು ಬಂದಿದ್ದೀನಿ. ಯಾಕೋ ಒಂಥರ ಬೇಜಾರ ಮನಸ್ಸಿಗೆ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಬಂದಿದ್ದೀನಿ. ತವ್ರ ಮನೆಗೆ ಹೋಗೋಣ. ಯಾಕೆ ತವ್ರ ಮನೆಯಾಗ ಇಲ್ವಿ ನಿಮ್ಮ ಅಮ್ಮ ಏನೋ ನಿಮ್ಮ ಅಪ್ಪ ಎಲ್ಲ ಯಾರು ಇಲ್ವಿ? ಇದಾರ ಕಣಕ್ಕೋ, ಅವರು ಅಷ್ಟು ಮಾತಾಡ್ಸಲ್ಲ, ಅಷ್ಟು ಇದ್ರಾಗಿಲ್ಲ. ಅಲ್ಲಿಂದಲೇ ಬಂದಿದ್ದೀವಿ ತವ್ರ ಮನೆಯಿಂದಲೂ. ನಮ್ಮ ನಮ್ಮಪ್ಪ ಯಾರು ನಮ್ಮನ್ನು ನೋಡ್ಕೊಂಬಲ್ಲ. ಅದಕ್ಕೆ ನಮ್ಮ ದಡಮ್ಮನೇ ನೋಡ್ಕೊಂಬತ್ತೆ ಅಂತ, ನಮ್ಮ ದಡಮ್ಮನ ನಮ್ಮ ಅಕ್ಕಯ್ಯ ನೋಡ್ಕೊಂತಾರೆ ಅಂತ ಅದಕ್ಕೆ ಬಂದೆ. ನಮ್ಮ ಶೋಭಕ್ಕೆ ಫೋನ್ ಮಾಡೋದ, ಬಾರ ಸ್ನೇಹ ಇಲ್ಗೇನೆ ಅಂತೇಳಿ ಅದಕ್ಕೆ ಬಂದೆ. ಎಲ್ಲಿದ್ರು ನಮ್ಮ ಮನೆಯಾಗ ನಾವು ಇದ್ದಂಗೆ ಆಗಲ್ಲ ಕಣಮ್ಮ. ಕಷ್ಟನೋ ಸುಖನೋ ಅನುಸರಿಸ್ಕೊಂಡಿರ್ಬೇಕು. ಏನು ಮಾಡೋಣ? ಹೋಗ್ತೀನಮ್ಮ ನಾನು ಯಾರತ್ತೋ ಅಂದ್ಕೊಂಡು. ಹೊಟ್ಟಷ್ಟು ಬಿಟ್ಟೈತೆ. ಈಗ ಇವ್ರ ಮನೆಗೆ ಹೋಗಿ ಉಂಡ್ರೆ ನಮ್ಮ ದಡಮ್ಮ ನೋಡು ಬೈ ಕೆಮ್ತೈತೆ. ಇವಾಗ ಅನ್ನ ಮಾಡಾನೆ, ಇವಾಗ ಮಾಡಿದ್ರೆ ತಂಗ್ಳಾಗುತ್ತೆ. ಸಾಯಂಕಾಲಕ್ಕೆ ಮಾಡ್ತೀನಿ ಅಂತೈತೆ. ಹಂಗೆ ಸಾಯಂಕಾಲಕ್ಕೆ ಮಾಡ್ತೀನಿ ಅಂದಾಗ ನಾನು ಮಾಡು ಹೆಂಗೆ ನಾನು ಅಂತೀನಿ ಅಂತ ಕೇಳೋಣ. ನೀ ಇವತ್ತಿನ ಬಂದಿದ್ದೀನಿ, ಒಂದು ಸ್ವಲ್ಪ ಅಭ್ಯಾಸ ಇಲ್ವಲ್ಲ ಇವ್ರ ಮನೆಯಾಗ. ಬೇರೆನೆ ನನಗೆ ಬಂದಿಲ್ಲಲ್ಲ, ಜಾಸ್ತಿ ದಿವಸ ಆಯ್ತಲ್ಲ. ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡೋಕ್ಕೆ ಹೋಗಿ ಇಕ್ಕೊಂಡು ಉಂಬಕ್ಕೆ ಒಂಥರ ಬೇರೆಯವ್ರ ಮನೆಗಳಿಗೆ ಅದೇ ಜಾಸ್ತಿ ಅಪರೂಪಕ್ಕೆ ಹೋಗಿರೋ ಮನೆಗಳಿಗೆ ಹಂಗೆ ಅನ್ಸೋದು. ಹೋಗಿ ತಟ್ಟೆ ತಗೊಂಡು ಜಲ್ದಿ ಇಕ್ಕೊಂಡು ಉಂಬಕ್ಕಾಗಲ್ಲ. ನಮ್ಮ ದೊಡ್ಡಮ್ಮ ತಟ್ಟೆಗೆ ಇಕ್ಕೊಂಡು ಬಂದು ಕೊಳ್ಳಮ್ಮ ಸ್ನೇಹ ಉಣ್ಣು ಅಂದರೆ ಉಣ್ಬೋದು. ಮಾಡಾನೆ ಇಕ್ಕಾನೆ ಅಂತಂದರೆ ಹೆಂಗಪ್ಪ ಉಣ್ತೀವಿ ಅಂತ ಹೆಂಗೆ ಸಡನ್ನಾಗಿ ಹೇಳೋಣ ಅಮ್ಮಂಗಾಗುತ್ತೆ. ಇನ್ನು ಬಂದಿದ್ದ ತಕ್ಷಣ ಹಂಗೆ ಯಾರೂ ತತ್ತರಿ ಉಣ್ತೀವಿ ಎಂಬಲ್ಲ. ಹೊಟ್ಟೆ ಹಸು ಇದ್ರೂ ಬೇಡ ಅಂತಾರೆ. ಅದಕ್ಕೇ ಯಾರಿಗೆ ಆಗಲಿ ಫಸ್ಟು ತಟ್ಟೆಗೆ ತಗೊಂಡೋಗಿ ಇಕ್ಕೊಂಡು ಕೊಡಬೇಕು ಉಣ್ರಿ ಅಂತ.
ಇಕ್ಕನೆ ಊಟ ಮಾಡ್ತೀರಾ ಅನ್ಬಾರ್ದು, ಊಟ ಮಾಡ್ರಿ ಅಂತ ಹೇಳಿ ಕೊಡಬೇಕು. ಹೊಟ್ಟೆ ಹಸ್ಬಿಟ್ಟೈತೆ ಅಪ್ಪ, ಹೊಟ್ಟೆ ಹಸ್ತು ಹಂಗೇನೆ ನನಗಂತೂ ಹೆಂಗೆ ಆಗ್ತೈತೆ ಹೋಗತ್ತೆ, ತಲೆನೂ ಐತೈತೆ. ಹೊಟ್ಟೆ ಹಸ್ತಿರೋದ್ಕೋ ಅದಕ್ಕೂ ತಲೆ ನೋವು. ಏನೋ ಯೋಚನೆ ಮಾಡ್ಕೊಂಡು ಕೂಕೊಂಡಿದ್ಯಾ ಸ್ನೇಹ? ಏನಿಲ್ಲ ಕಣಕ್ಕೆ, ಯಾಕೋ ಸ್ವಲ್ಪ ಲೈಟಾಗಿ ತಲೆನೋವು ಅದು, ಅದಕ್ಕೇನೆ ಕೂತ್ಕೊಂಡಿದ್ದೆ. ಏನು ಮಾಡೋಣ, ಅಮ್ಮ ಎಷ್ಟು ಬೇಜಾರಾಗ್ಯಾಳಮ್ಮ ಅಲ್ವಿ, ಇಲ್ಲಿಗೆ ಬಂದಿರೋದಕ್ಕೆ ಸಖತ್ತು ಬೇಜಾರಾಗಿರ್ತಾಳೆ ನಿಮ್ಮ ಅಮ್ಮಯ್ಯ. ಅಯ್ಯೋ ಆದರೂ ಆಗಲಿ ಬಿಡಕ್ಕ, ಅವ್ರಂತೂ ನೋಡ್ಕೊಂಬಲ್ಲ ಅಂದ್ರೆ ನೀವನ್ನ ನೋಡ್ಕೊಂತೀರಲ್ಲ, ಬೇಜಾರು ಆದರೂ ಆಗಲೇ ಹೇಳು. ನೀ ಸಾಕಾಗತ್ತಕ್ಕ ಇರಮ್ಮ, ನಾವೇನು ಒಂದು ಮಾತಾಡಿದ್ರೆ ಕೇಳು. ನಿಮ್ಮ ಅಮ್ಮ ನಂಗಲ್ಲ ನಾವು ಒಂದು ಮಾತ್ರ ತಗೊಂಬಂದು ಕೊಡಾನಿ, ಮಾತ್ರ ನುಂಗ್ತೀಯೇ? ಇಲ್ಲ ಬಿಡ್ದಡಮ್ಮ, ಏನೋ ಬೇಡ ಮಾತ್ರ, ಇನ್ನೇನಕ್ಕೆ ನನಗೆ ಮಾತ್ರ ನುಂಗಿದ್ರೆ ಅದೇ ಅಭ್ಯಾಸ ಆಗುತ್ತೆ ಅಂತೇಳಿ ನನ್ನ ತಲೆ ನಾವಿಗೆಲ್ಲ ಮಾತ್ರ ನುಂಗಕ್ಕೆ ಹೋಗಲ್ಲ ಬಿಡು. ಏನು ಬೇಡ, ಅದೆಲ್ಲ ಸರಿ ಹೋಗುತ್ತೆ ಊಟ ಮಾಡಿದರೆ. ಊಟ ಮಾಡ್ತೀಯ? ನಾನಿನ್ನೇ ನನಗೂ ಹೊಟ್ಟೆ ಹಸುವಾಗಿರಲಿಲ್ಲ, ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಿದ್ವಾ, ತಿಂಡಿನೈತೆ ಅದನ್ನು ಸ್ವಲ್ಪ ತಿಂದು ಒಬ್ಬಟ್ಟಿದ್ವು, ಒಣಗು ಸಿಕ್ಕಿದ್ವಿ, ಒಬ್ಬಟ್ಟು ಚೆನ್ನಾಗಿದ್ವು, ತುಪ್ಪ ಹಾಕ್ಕೊಂಡು ತಿಂದ್ವಿ. ಅದಕ್ಕೆ ನೀನು ಬಿಡ ಮತ್ತೆ ಇನ್ನೇನು ಅನ್ನ ಮಾಡ್ತೀಯ ಅಂತ ಅಂದೆ. ಊಟ ಮಾಡ್ತೀಯ ನೀನು? ಅನ್ನ ಮಾಡ್ಲಾ? ಮಾಡಬೇಕಾಗಿತ್ತು, ಅದೇ ದಡಮ್ಮ ಇವಾಗ ಮಾಡಿದ್ರೆ ತಂಗ್ಲಾಗುತ್ತೆ ಬಿಡು, ಸಾಯಂಕಾಲಕ್ಕೆ ಒಂದೇ ಸತಿ ಮಾಡೋಣ ಅಂತ, ಅದಕ್ಕೆ ಸಾಯಂಕಾಲಕ್ಕೆ ಮಾಡೋಣ ಅಂತ ಸುಮ್ಮನೆ ಬಿಡು, ಸಾಯಂಕಾಲಕ್ಕೆ ಊಟ ಮಾಡ್ತೀನಿ. ಆರಿದ್ರೆ ನಿಮ್ಮ ದೊಡ್ಡಪ್ಪನೂ ಉಂಬಲ್ಲ, ನಿಮ್ಮ ದೊಡ್ಡಪ್ಪನಿಗೆ ಬಿಸಿದಾಗಬೇಕು ಸ್ವಲ್ಪ, ಅದಕ್ಕೇ ನಿಮ್ಮ ದೊಡ್ಡಪ್ಪನೂ ಬಿಸಿ ಬಿಸಿ ಇದು ಕೇಳುತ್ತೆ. ಇವಾಗ ಮಾಡಿದ್ರೆ ಸುಮ್ಮನೆ ನೀನು ಒಬ್ಬಳೇ ಎಲ್ಲ ಊಟ ಮಾಡೋದು, ಹಾಗೇ ಉಳ್ಕೊಂತೈತೆ. ಅದಕ್ಕೆ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಗ್ರಿ, ಆ ಕಡೆ ಹೋಗಿ ಸ್ನ್ಯಾಕ್ಸ್ ಏನಾದರೂ ಗೋಬಿನೋ ಏನಾದ್ರು ತಿನ್ಕೊಂಬರೋಗ್ರಿ. ಬಾ ಹೋಗೋಣ, ಗೋಬಿ ತಿನ್ನಕ್ಕೆ ಹೋಗೋಣ, ಗೋಬಿ ತಿನ್ಕೊಂಡು ಬರೋಣ. ದುಡ್ಡು ಐತಾ ನಿನ್ನ ಹತ್ರ? ಇದ್ರೆ ತಗೋ, ನನ್ನ ಹತ್ರ ಚಿಲ್ಲರೆ ಇಲ್ಲ, ತಗೋ ನಿನ್ನ ಹತ್ರ ಇದ್ದರೆ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ, ಗೋಬಿ ಮಂಚೂರಿನೇ ತಿಂದು ಬರೋಣ. ಯಾಕಂದರೆ ಇವಾಗ ಇನ್ನೇನು ಮಾಡಲ್ಲ, ಟೈಮ್ ಆಯ್ತು, ನೀನು ಅನ್ನ ಮಾಡಿದ್ರೆ ಮತ್ತೆ ಇವಾಗ ಎತ್ತಲು ಅಲ್ದಂಗೆ ಆಗುತ್ತೆ ಟೈಮು, ಬಿಡತ್ಲಾಗ ಹೋಗ್ಲಿ. ಇನ್ನು ಮನೆ ಕಂಡಿದ್ದೆ ಅವಾಗಲೇ ಒಂದು ಒಬ್ಬಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ನಾನು ತುಪ್ಪ ಹಾಕೊಂಡು ತಿಂತಿದ್ನ, ಚೆನ್ನಾಗಿ ಒಂಥರ ಟೇಸ್ಟು, ಒಣಗಿದಾಗ ಒಬ್ಬಟ್ಟು ಏನೋ ಒಂಥರ ಟೇಸ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ವಿ, ಒಬ್ಬಟ್ಟು ಚೆನ್ನಾಗಿದ್ವು. ಅದಕ್ಕೆ ತುಪ್ಪ ಹಾಕೊಂಡು ತಿಂತಿದ್ವಲ್ಲ, ತಿಂತ ತಿನ್ನಂಗೆ ಆಯ್ತು. ನಾನು ಇಬ್ಬರು ಸನ ಅನ್ಕೊಂಡೆ, ನೀನು ಮನಿಕೊಂಡಿದ್ದೆ ಪಾಪ, ಬಿಡತ್ಲಾಗ ಬಿಸ್ಲಾಗ ಬಂದವಳೆ ಮನಿಕೊಂಡವಳೆ ಅಂತೇಳಿ ನಾನು ಸುಮ್ಮನೆ ಸ್ವಲ್ಪ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿದು ಸ್ವಲ್ಪ ಒಬ್ಬಟ್ಟು ತಿಂದು ಹಂಗೆ ಸುಧಾರಿಸ್ಕೊಂಡ್ವಿ ನಾನು ನಮ್ಮ ಅಮ್ಮಯ್ಯ. ನಮ್ಗೆ ಏನಾನ ತಿಂದುಬಿಟ್ರೆ ಬಿಸ್ಲಾಗೆ ನಾವು ಸ್ವಲ್ಪ ಲೈಟಾಗಿ ತಿಂತೀವಿ, ಬಿಸ್ಲಾಗ ಜಾಸ್ತಿ ಊಟ ಮಾಡಬಾರ್ದು ಹೇಳಿ, ಮಧ್ಯಾಹ್ನ ಟೈಮೆಲ್ಲ ಜಾಸ್ತಿ ಊಟನೇ ಮಾಡಬಾರ್ದು, ಒಂಥರ ಉಳಿತೇಗು, ನೀರು ಕುಡಿದು ಸಾಕಾಗುತ್ತೆ. ಈ ಬಿಸಿಲಿಗೆ ಊಟ ಸ್ವಲ್ಪ ಕಡಿಮೆನೇ ಮಾಡಬೇಕು, ಒಂದು ಟೈಮ್ ಕಡಿಮೆನೇ ಮಾಡಬೇಕು ಊಟನ ಯಾವತ್ತೇ. ನಾನು ಅದಕ್ಕೇ ಸ್ವಲ್ಪ ಲೈಟಾಗಿ ಏನಾದರೂ ನೋಡ್ಕೊಬಿಡ್ತೀನಿ, ಮಧ್ಯಾಹ್ನ ಟೈಮು ಊಟನೇ ಮಾಡೋದಿಲ್ಲ. ನನಗೆ ಹಳೆ ರೂಢಿ ಆಗಿರುತ್ತೆ, ಮಧ್ಯಾಹ್ನ ತಗೊಂಡು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಟೈಮು ಎಲ್ಲ ಉಂಡು ನನಗೆ ಹಳೆ ರೂಢಿ ಆಗೈತೆ. ಮಧ್ಯಾಹ್ನ ಸ್ವಲ್ಪ ಆದರೂ ಉಂಡ್ರೇನೇನೆ. ಬಿಡಿ ಇವತ್ತು ಒಂದಿವ್ಸ ಇನ್ನೇನು ಸಾಯಂಕಾಲಕ್ಕೆ ಊಟ ಮಾಡ್ತೀನಿ, ಅದೇ ಮಾಡೋಣ ಅನ್ಕೊಂಡು ಅನ್ನಕ್ಕೆ ಇಕ್ಕಾನ ಅನ್ಕೊಂಡೆ, ಇವಾಗ ಮಾಡಿರಿ ಎತ್ತಲ್ದಂಗೆ ಐತೆ ಬಿಡು. ಹೊತ್ತು ಮುಂಚೆ ಮಾಡ್ತೀನಿ, 7:30-8 ಗಂಟೆಗೆ ನಾವು ಊಟ ಮಾಡೋದು, ಅವಾಗಲೇ ಮಾಡೋದು ಒಂದೇ ಸರ್ತಿ. ಅವಾಗಲೇ ಮಾಡ್ತೀನಿ, ಬೇಕಾದರೆ ಊಟ ಮಾಡುವಂತೆ. ಹೋಗಿ ಬರೋಗ್ರಿ, ಏನಾದರೂ ತಿನ್ಕೊಂಡು ಸ್ನ್ಯಾಕ್ಸ್ ಏನಾದ್ರೂ ತಿನ್ಕೊಂಡು ಬರೋಗ್ರಿ. ಬಾ ಹೋಗೋಣ, ಹೋಗೇನಾದರೂ ತಿನ್ಕೊಂಡು ಬರೋಣ ಬಾ. ಒಂದು 100 ರೂಪಾಯಿ ತಗೋ ಸಾಕು, ಒಂದು 50 ರೂಪಾಯಿ ತಿಂದು ಬರೋಣ ಗೋಬಿನ. ತಗೊಂಬಂದಿದ್ದೀನಿ ನಾನು, ಖರ್ಚಿಗಿರಲಿ ದುಡ್ಡು ಅಂತೇಳಿ ಅದಕ್ಕೆ ತಗೊಂಬಂದಿದ್ದೀನಿ. ಮತ್ತೆ ಇಟ್ಕೊಂಡು ಬರ್ಬೇಕು, ಎಲ್ಲೋದ್ರೂ ದುಡ್ಡು ತಗೊಂಬರ್ಬೇಕು. ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು. ದುಡ್ಡು ತಗೊಂಬರ್ಬೇಕು, ಎಲ್ಲೋದ್ರೂ ದುಡ್ಡು ಇರಬೇಕು. ಬಿಡು ಟೆನ್ಷನ್ ತಗೊಂಬೇಡ. ಇವ್ರು ಅವಾಗಿಂದನೂ ಉಂಬಕ್ಕೆ ಇಕ್ಕಂಗೆ ಇಲ್ಲ, ಹೊಟ್ಟೆ ಹಸ್ತೈತೆ ಹಂಗೇನೆ. ಮಾಡ್ರಿ ಅನ್ನನ ಅಂದರೆ ಇವಾಗ ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ, ಅಲ್ಲೇ ಟೈಮ್ ಆಗೈತೆ ಅಂತಾರೆ ಅಲ್ಲ, ಉಂಬಕ್ಕೆ ಇಕ್ಕಲ್ವಲ್ಲ ಇವರು, ಬಂದವಳಲ್ಲ ಅಂತೇಳಿ ಊಟಕ್ಕೆ ಇಕ್ಕಂಗಿಲ್ಲ. ನನಗೊಂಥರ ಹೊಟ್ಟೆ ಹಸ್ತು ಬಿಟ್ಟೈತೆ, ಹೊಟ್ಟೆ ಹಸ್ತಿರೋದಕ್ಕೆ ಇಷ್ಟೊತ್ತಿಗೆ ಇಕ್ತಾರಪ್ಪ ಊಟನ ಅನ್ನಿಸ್ತೈತೆ. ಬೆಳಗ್ಗೆಲೇ ನಾನೇನು ತಿನ್ನಲಿಲ್ಲ, ಸ್ವಲ್ಪ ನಮ್ಮ ಅಮ್ಮಂತ ಜಗಳ ಮಾಡ್ಕೊಂಡು ತಿಂಡಿನೂ ಸರಿಯಾಗಿ ತಿನ್ನಲಿಲ್ಲ, ತೆಟ್ಟಕ್ಕೆ ಇಕ್ಕೊಂಡಿದ್ದೆ ಚಿತ್ರಾನ್ನ, ತಿನ್ನೋಕ್ಕೆ ಆಗಲಿಲ್ಲ, ಒಂಥರ ಬೇಜಾರಾಯಿತು. ತಿಂದಿಲ್ಲ ಏನಿಲ್ಲ, ಅದೆಲ್ಲ ಜಗಳ ಮಾಡ್ಕೊಂಡಿದ್ಕೊ ಹತ್ಕೊಂಡು ಹೊಟ್ಟೆ ಹಸ್ದು ಬಿಟ್ಟೈತೆ. ನಮ್ಮ ಮನೆಯಾಗಾದರೆ ಹೋಗಿ ಜಲ್ದು ತಟ್ಟೆ ತಗೊಂಡು ಇಕ್ಕೊಂಡು ಉಣ್ಬೋದು, ಇವ್ರ ಮನೆಯಾಗ ಹೆಂಗೆ ಉಣ್ತೀಯ, ಹೆಂಗೆ ಮಾಡೋಣ, ಹೆಂಗೆ ಕೇಳೋಣ ಅನಿಸುತ್ತೆ. ಇವರು ಕೇಳಿರೆ ಬಿಡು ಆಮೇಲೆ ಮಾಡ್ತೀವಿ ಅಂತಾರೆ. ಇಲ್ಲ ಇಕ್ರಿ ಇವಾಗ ಉಣ್ತೀವಿ ನಾವು ಅಂತ ಕೇಳೋಕ್ಕಾಗಲ್ಲ. ಇನ್ನು ಇವತ್ತಿನ ಬಂದಿದ್ದೀನಲ್ಲ ಸಡನ್ನ ಜೋರಾಗೆ ಕೇಳೋಕ್ಕಾಗಲ್ಲ, ಕೇಳಿರಿ ಏನು ಅನ್ಕೊಂತಾರಪ್ಪ ಅಮ್ಮಂಗಾಗುತ್ತೆ. ಒಬ್ರು ಮನೆಯಾಗೆ ನಾವು ಫ್ರೀಡಮ್ಮಾಗಿ ಊಟ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.